ನಿಧಿಯವರೇ ಯಾಕೆ ಹೀಗೆ ಮಾಡ್ತಿದ್ದೀರಾ? ನೋಡಿ, ನೀವು ಮಾಡ್ತಿರೋ ತಮಾಷೆ ತಾನೇ. ಈ ರೀತಿ ತಮಾಷೆ ಯಾಕೆ ಮಾಡ್ತಿದ್ದೀರಾ? ಇದರಿಂದ ಅರ್ಜುನ್ ಮನೆಯವ್ರಿಗೆ ಹರ್ಟ್ ಆಗುತ್ತಲ್ವಾ? ನೀವಲ್ಲಿ ಮಾತಾಡಿದ ಸುಳ್ಳಲ್ವಾ? ಯಾವುದು ಸುಳ್ಳಲ್ಲ. ನಾನು ಅರ್ಜುನ್ ಅವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಆದ್ರೆ ಸಡನ್ಲಿ ಅರ್ಜುನ ಮದ್ವೆ ಆಗ್ಬೇಕು ಅಂತ ಯಾಕೆ ಹೇಳ್ತಿದ್ದೀರಾ? ನಿತ್ಯ ಹತ್ರ ನೀವಿಬ್ರು ಪ್ರೀತಿ ಬಗ್ಗೆ ಮಾತಾಡೋ ನಿರ್ಧಾರ ಮಾಡಿದ್ದು ಅಲ್ವಾ? ಈಗ ಇದ್ದಕ್ಕಿದ್ದಾಗೆ ಈ ತರ ನಿಧಿ ಏನಿದು? ಏನೇ ಆಗ್ಲಿ, ನಾನ್ ಮಾತ್ರ ನಿಮ್ಮನ್ನ ಮದ್ವೆ ಆಗೋದಕ್ ಆಗಲ್ಲ. ಇದು ನೀವು ಆಡ್ತಿರೋ ಮಾತಲ್ಲ, ಸುಳ್ಳು ಹೇಳ್ತಿದ್ದೀರಾ. ನನಗೆ ಗೊತ್ತು, ಯಾರೋ ನಿಮ್ಗೆ ಈ ತರ ಮಾತಾಡೋದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ ಅಲ್ವಾ? ನಿಧಿ, ಪ್ಲೀಸ್ ನಿಜ ಹೇಳಿ. ಇಲ್ಲಾಂದ್ರೆ ನೀವು ಈ ತರ ಮಾತಾಡೋರೇ ಅಲ್ಲ. ಅಲ್ಲ, ನೀವೇನು ಅಂತ ನನಗೆ ಗೊತ್ತಿಲ್ವಾ? ಸರ್, ನಿಮ್ಮಿಂದ ತೊಂದರೆ ಅನುಭವಿಸಿ ನನಗೆ ಸಾಕಾಗೋಗಿದೆ. ನಾನ್ ನಿಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ನನ್ನ ಜೀವನ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ನೀವು ನನ್ನನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ರೋ ಅವಾಗ್ಲಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ತೇಜಸ್ ಕಿಡ್ನಾಪ್ ಆಯ್ತು, ಅದರಿಂದ ಅಕ್ಕನ ಮದ್ವೆ ಮುರಿದು ಬಿತ್ತು. ನಮ್ಮನೆಗೆ ಬೆಂಕಿ ಬಿತ್ತು. ಹಾಸ್ಪಿಟಲ್ ಅಲ್ಲಿ ನನ್ನ ಕರಿಯರೇ ಮುಗ್ದೋಯ್ತು. ಯಾಕೆ ಹೇಳಿ? ಜಸ್ಟ್ ಬಿಕಾಸ್ ನಿಮ್ ತಂದೆ ನಿಮ್ಮನ್ನ ದ್ವೇಷಿಸ್ತಾರೆ ಅಂತ. ಎಲ್ಲದಕ್ಕೂ ತಲೆ ಕೊಟ್ಟಿದ್ ಯಾರು ಸರ್? ನಾನು. ನನ್ನ ಜೊತೆ ಅಜ್ಜಿ, ಅಕ್ಕ ಎಲ್ರೂ ಬದುಕೋ ಹಾಳಾಗೋಯ್ತು. ಯಾಕೆ ಹೇಳಿ? ಅಪ್ಪ ಮಗನ್ ಜಗಳಕ್ಕೆ ನನ್ ಬದುಕೆ ಸಮಾಧಿ ಆಗಿದೆ. ನೀವು ಈ ರೀತಿ ಮಾತಾಡ್ತಿದ್ದೀರಾ? ಹೌದು, ನಾನೇ ಹೀಗ್ ಮಾತಾಡ್ತಿರೋದು. ಯಾರ್ ಬದುಕು ಏನಾದ್ರೆ ನಿಮಗೇನ್ ಹೇಳಿ? ನೀವೊಬ್ಬ ಅನಾಥ. ನಿಮ್ಗೆ ಒಂಟಿಯಾಗಿ ಬದುಕಿ ಅಭ್ಯಾಸ ಇದೆ ಸರ್. ಎಷ್ಟೇ ನೋವಾದ್ರೂ ಕಣ್ಣೀರ್ ಒರ್ಸ್ಕೊಂಡು ನನಗ್ ಸಂಬಂಧನೇ ಇಲ್ಲ ಅನ್ನೋ ತರ ಎದ್ದು ಹೋಗೋದು ನಿಮ್ಗೆ ಸುಲಭ ಸರ್. ಆದ್ರೆ ನನಗ್ ಹಾಗಲ್ಲ ಸರ್. ನನ್ ಜೊತೆಗೆ ಕುಟುಂಬ ಇದೆ, ಜವಾಬ್ದಾರಿ ಇದೆ. ನಿಮ್ಮಿಂದ, ನಿಮ್ ಪ್ರೀತಿಯಿಂದ ಬದುಕಿದ್ರು ಶವ ಆಗಿರೋ ಅಕ್ಕ ಇದ್ದಾಳೆ. ನನಗೆ ಈ ತರ ಲೈಫ್ ಬೇಡ ಕರ್ಣ ಸರ್. ಸುತ್ತ ಅಪಾಯ, ದಿನಕ್ಕೊಂದು ನಾಟಕ, ಬೆದರಿಕೆ, ಕೋರ್ಟ್ ಕೇಸು, ರಕ್ತ, ಭಯ, ಇದ್ಯಾವುದು ನನಗ್ ಬೇಡ. ನನಗ್ ಬೇಕಾಗಿರೋದು ನೆಮ್ಮದಿ, ಜಸ್ಟ್ ನೆಮ್ಮದಿ. ಎಷ್ಟೇ ಪ್ರಯತ್ನ ಪಟ್ರು ನಿಮ್ ಕೈಲಿ ಅದನ್ನ ಕೊಡಕ್ಕಾಗಲ್ಲ ಸರ್. ನಾನು ಅರ್ಜುನ್ ಅವ್ರನ್ನ ಮದ್ವೆ ಆದ್ರೆ ನೆಮ್ಮದಿ, ಜೀವನ ಎರಡೂ ಸಿಗುತ್ತೆ. ನಿಮಗ್ ನೀವೇ ಸುಳ್ಳು ಹೇಳ್ಕೊತಿದ್ರ ನಿಧಿ. ನಮ್ಗೆ ಹರ್ಟ್ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಹೇಳ್ತಿದ್ರಲ್ವಾ? ಇರೋ ಸತ್ಯ ಹೇಳಿದ್ರೆ ಹರ್ಟ್ ಆಗುತ್ತಲ್ವಾ? ಈ ನೋವಿನ ಜೊತೆ ಇಡೀ ಜೀವನ ನಿಮ್ ಜೊತೆ ನಾನ್ ಬದುಕ್ಬೇಕಾ? ನನಗ್ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಸತ್ಯ ಹೇಳಿ, ಅಪ್ಪ ನಿಮ್ಮ ಹತ್ರ ಮಾತಾಡಿದ್ರ? ನಿಮ್ಮ ಮನ್ಸಿಗೆ ಈ ವಿಷ ತುಂಬಿದ್ ಯಾರು? ಅವ್ರ ಮಾತು ಕೇಳಿ ನಾವಿಬ್ರು ದೂರ ಆಗ್ಬೇಕಾ? ಬೇಡ ನಿಧಿ. ಇದನ್ನೇ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನಾನೀಗ ಮಾತಾಡೋದಕ್ಕೂ ನಿಮ್ಮಪ್ಪನೇ ಕಾರಣ ಅಂತ ನಿಮ್ಗೆ ಅನ್ಸುತ್ತಲ್ವಾ? ನಿಮ್ಮ ದ್ವೇಷ, ಜಗಳ ನಿಮ್ದಷ್ಟೇ ಆಗಿ ಉಳ್ಕೊಂಡಿಲ್ಲ. ನನ್ ಬದುಕನ್ನು ನುಂಗ್ತಾ ಇದೆ. ಪ್ರತಿ ಸಲ ಯಾರಾದ್ರೂ ನಿಮ್ನ ದ್ವೇಷಿಸಿದ್ರೆ ನಾನ್ ಗುರಿ ಆಗ್ತಿದ್ದೀನಿ, ನನ್ ಕುಟುಂಬನೂ ಗುರಿ ಆಗ್ತಿದೆ. ಇದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿದ್ದೀನಿ. ಪ್ರತಿ ಕ್ಷಣ ಮುಂದೇನಾಗುತ್ತೋ ಅನ್ನೋ ಆತಂಕ. ನನಗೆ ಸಾಕಾಗಿ ಹೋಗಿದೆ ಸರ್. ಪ್ರೀತಿ ಬದುಕಿಗೆ ಆಸರೆ ಆಗ್ಬೇಕು, ಹೆಜ್ಜೆಜಿಗೂ ಭಯ ಹುಟ್ಟಿಸ್ಬಾರ್ದು. ಪ್ರೀತಿಗೋಸ್ಕರ ನನ್ನ ಕುಟುಂಬನ ಪಣಕ್ಕಿಡೋದಕ್ಕೆ ನಾನ್ ರೆಡಿ ಇಲ್ಲ. ಪ್ರೀತಿ ಎಷ್ಟೇ ಆಳ್ವಾಗಿದ್ರು ಅದ್ರ ತಳದಲ್ಲಿ ಭಯದ ಸುಳಿ ಇದ್ರೆ ಅಂತ ಪ್ರೀತಿನ ಹೊತ್ತು ಮುಂದೆ ಸಾಗೋ ಶಕ್ತಿ ನನಗಿಲ್ಲ ಸರ್. ನೆಮ್ಮದಿಯಾಗಿ ಉಸಿರಾಡೋ ಪ್ರೀತಿ ನನಗ್ ಬೇಕು. ಆ ಜೀವನ ನಿಮ್ ಜೊತೆ ಸಿಗೋದಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ.